ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. SVN ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ, ನಾನು ರಜಕ್ಕೆ ಹೋದಾಗ ಮಾಡಿರುವಂಥ ವಿಡಿಯೋ ಇದು. ರಾಘವೇಂದ್ರ ಸ್ವಾಮಿಗಳ ಮಠ ನಿಮಗೆಲ್ಲರಿಗೂ ಗೊತ್ತಿರೋದು. ಅದು ಅಮ್ಮನ ಊರಿಗೆ ಹೋದಾಗ ನಿಯರ್ ಆಗುತ್ತೆ ನಮಗೆ. ಹೋಗಿ ಬರೋಣ ಅಂತ ಊರಿಗೆ ಇನ್ನೇನು ಬರಬೇಕು ಅನ್ನೋಷ್ಟರಲ್ಲಿ 2-3 ದಿನ ಮುಂಚೆ ಹೋಗಿ ಬರೋಣ ಅಂತ ಹೇಳಿದ್ರು ಅಮ್ಮ ಎಲ್ಲರೂ. ನನಗೇನು ಹೋಗಿ ರೆಸ್ಟ್ ಮಾಡೋದು ಅಷ್ಟೇ ಅನ್ನೋ ನನ್ನ ಮೈಂಡಲ್ಲಿತ್ತು. ಏನಂದರೆ ಹೋಗೋದು ಬೇಡ ನನಗೆ ಅಂತ ನಾನು ಹೇಳಿದೆ. ಅದಕ್ಕೆ ಎಲ್ಲರೂ ಫೋರ್ಸ್ ಮಾಡಿ ಲಾಸ್ಟಲ್ಲಿ ಓಕೆ ಆಗಿ ಹೊರಡ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಏನಕ್ಕೆ ಈ ದಾರಿ ತೋರಿಸ್ತಾ ಇದ್ದೀನಿ ಅಂದರೆ, ಸೈಡಲ್ಲಿ ಪೀಕಾಕ್ಸ್ ಎಲ್ಲ ಕಾಣಿಸುತ್ತೆ ಅಂತೆ. ಅದಕ್ಕೆ ಪೀಕಾಕ್ಸ್ ಕಾಣಿಸುತ್ತೇನೋ ಅಂತ ನೋಡಿದೆ, ಆದರೆ ಎಲ್ಲೂ ಕಾಣಲಿಲ್ಲ ಪೀಕಾಕ್ಸು. ಏನು ಎಲ್ರದ್ದು ನೋಡ್ತಾ ಇದ್ದೀನಿ. ಚಿಕ್ಕ ಮಗ ಡ್ರೈವಿಂಗ್ ಮಾಡ್ತಿರೋದು, ದೊಡ್ಡ ಮಗ. ಇವರು ನಮ್ಮ ತಮ್ಮನ ಮಿಸ್ಸಸ್ಸು, ಅವ್ರ ಮಗಳು, ಮತ್ತು ಇವನು ಅವ್ರ ಮಗ, ನಮ್ಮ ದೊಡ್ಡ ತಮ್ಮನ ಮಗ. ನನ್ನ ಮುಂದೆ ಕೂತ್ಕೊಂಡಿದ್ದೇನೆ. ಇಷ್ಟು ಜನ ಹೊರಡ್ತಾ ಇದ್ದೀವಿ ಸದ್ಯಕ್ಕೆ. ಅಷ್ಟೇ ಜನ ಹೋಗೋಕ್ಕಾಗಿರೋದು. ಏನಂದರೆ, ಹೋಗ್ಬೇಕಾದ್ರೆ ಗುಡ್ಡಗಾಡು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಖುಷಿ ಆಗುತ್ತೆ ಅಂತೇಳಿ ನಾನು ವೀಡಿಯೋ ಮಾಡಿಕೊಂಡೆ ಇದನ್ನು. ಮುಂದ್ಗಡೆ ಕಾರ್ ಹೋಗ್ತಿದೆ ನೋಡಿ. ಒಂದು ಜಗಳ ಮಾಡ್ತಾಯಿದ್ರು ಮಕ್ಕಳು ಕಾರ್ ಒಳಗಡೆ. ಏನಂದರೆ, ಆ ಕಾರನ್ನು ಸೈಡ್ ಹಾಕಬೇಕು, ಹಂಗಿದ್ರೆ ನಾನು ಮುಂದೆ ಬರಲ್ಲ, ಇಲ್ಲಾಂದರೆ ನಾನು ಮುಂದಿನ ಸೀಟೇ ಬೇಕಂತ ನನ್ನ ಚಿಕ್ಕ ಮಗ. ಅದನ್ನು ಸೈಡ್ ಹಾಕ್ತೀನಿ, ನೀನು ಸುಮ್ಮನೆ ಅಲ್ಲೇ ಕೂತ್ಕೊಂಡಿರು ಅಂತ ನನ್ನ ಚಿಕ್ಕ ತಮ್ಮ. ಇಬ್ರಿಗೂ ಫೈಟ್ ಆಗ್ತಾಯಿತ್ತು ಹಾಗೆ ಮಾತಲ್ಲೇ ನೋಡಿ. ಹೋಗ್ಬೇಕಾದ್ರೆ ಇದಿತ್ತು, ಟ್ರೈನ್ ಹೋಗೋಕ್ಕಂತೇಳಿ ನಿಲ್ಲಿಸಿದ್ರು ಗಾಡಿಗಳನ್ನೆಲ್ಲ. ಗೊತ್ತಲ್ಲ ನಿಮಗೆ, ಟ್ರೈನ್ ಗೇಟ್ ಹತ್ರ ನಿಲ್ಲಿಸ್ತಾರೆ ಅಲ್ಲ, ಅದು ಗೂಡ್ಸ್ ಗಾಡಿ ಹೋಗ್ತಾಯಿತ್ತು, ಅಲ್ಲೇ ನಿಲ್ಲಿಸಿದ್ವಿ. ಇದು ಗೂಡ್ಸ್ ಗಾಡಿ ಬೇಗ ಮುಗಿಯೋಲ್ಲ ಇದು ಹೋಗೋದು. ಸ್ವಲ್ಪ ಹೊತ್ತು ಇದೇ ಕಾರಿಂದೇನೆ ನಡ್ತಾಯಿತ್ತು. ಕಾರನ್ನು ಸೈಡ್ ಹಾಕಬೇಕು. ಕಾರಲ್ಲಿದ್ದಾಗ ಸ್ಪೀಡಾಗಿ ಹೋಗ್ಬೇಕು ನನ್ನ ಮಗನಿಗೆ. ಕಾರಲ್ಲಾಯಿತು, ಬೈಕಲ್ಲಾಯಿತು. ಸ್ಲೋ ಅಂದ್ರೇ ಬೇಜಾರಲ್ಲಿರ್ತಾನೆ. ಇನ್ನು ಇದು ಟ್ರೈನ್ ಹೋದ ನಂತರ ನಾವು ಮತ್ತೆ ಹೊರಟ್ವಿ. ಇಲ್ಲಿ ಒಂದು ಡಿವೈಡ್ ದಾರಿ ಬರುತ್ತೆ. ಆ ರೋಡಲ್ಲಿ ಹೋದರೆ ಎಲೆಬಿಚ್ಚೆಲೆ ಗ್ರಾಮ ಬರುತ್ತೆ. ನನ್ನ ವೀಡಿಯೋದಲ್ಲಿ ನೋಡಿರ್ಬೋದು ನೀವು. ರಾಯರ ಕೂತ್ಕೊಂಡು ತಪಸ್ ಮಾಡಿರುವಂಥ ಜಾಗ ನೋಡಿ. ಹೋಗ್ಬೇಕಾದ್ರೆ ದಾರಿಲಿ ಕಬ್ಬಿನ ಹಾಲು ಕುಡಿಯೋಣ ಅಂತ ನಿಲ್ಲಿಸಿದ್ರು ಕಾರನ್ನ. ಅದು ಅಲ್ಲೇ ಗದ್ದೆ ಇದೆ, ಕಬ್ಬಿನ ಗದ್ದೆ. ಅದೇ ಗದ್ದೆಯಿಂದ ತಗೊಂಬಂದು ಹೆಣ್ಮಕ್ಳೆಲ್ಲ ಕಬ್ಬು ಕ್ಲೀನ್ ಮಾಡ್ತಾಯಿದ್ರು, ನೋಡಿದ್ರಲ್ವ. ಅವರು ಕ್ಲೀನ್ ಮಾಡಿದ ನಂತರ ಇಲ್ಲಿ ಅದನ್ನು ಹಿಂಡಿಬಿಟ್ಟು ಜ್ಯೂಸ್ ಮಾಡಿ ಕೊಡ್ತಾರೆ ನೋಡಿ. ಇದೇ ಗದ್ದೆ, ಕಬ್ಬಿನ ಗದ್ದೆ ಇದೆ. ಅಲ್ಲಿಂದ ಕೆತ್ಕೊಂಬಂದ್ಬಿಟ್ಟು ಕುಯ್ದುಕೊಂಡು ಬಂದು ಕ್ಲೀನ್ ಮಾಡಿ ಹೆಣ್ಮಕ್ಳೆಲ್ಲ ಕ್ಲೀನ್ ಮಾಡ್ತಾರೆ. ಒಂದಿಬ್ಬರು ಇದ್ದರು, ಅಲ್ಲೇ ಜ್ಯೂಸ್ ಮಾಡಿ ಕೊಡ್ತಾರೆ. ಅದಕ್ಕೆ ನಿಲ್ಲಿಸಿ ಕುಡಿಯೋಣ ಅಂತ ಎಲ್ಲರೂ ಕುಡಿದ್ವಿ. ಕುಡಿದಾದ ನಂತರ ಮತ್ತೆ ಹೊರಟ್ವಿ. ಏನಂದರೆ, ಇನ್ನೇನು ರಾಯರ ಸನ್ನಿಧಿ ಹತ್ರನೇ ಬಂದಿದ್ವಿ. ಮೇನ್ ಗೇಟ್ ಹತ್ರ ನೋಡಿ, ಮಹಾದ್ವಾರ, ಅಲ್ಲಿ ಬಂದ್ವಿ. ನೋಡಿ, ಇಲ್ಲಿ ಆಂಜನೇಯನ ಟೆಂಪಲ್ ಇದೆ. ವೀಡಿಯೋ ಮಾಡ್ಕೊಳ್ಳೋಣ ಅಂತ ನೋಡಿದೆ, ಜಸ್ಟ್ ಮಿಸ್ ಆಯಿತು. ಬಸ್ ಅಡ್ಡ ಬಂದು ನೋಡಿ, ಮಹಾದ್ವಾರದಿಂದ ಒಳಗಡೆ ಹೊರಟ್ವಿ. ಇಲ್ಲಿ ಒಂಥರ ಖುಷಿ ಆಗುತ್ತೆ, ಕಾರ್ ನಿಲ್ಲಿಸಿ ನೋಡೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಪ್ಲೇಸು. ರೋಡು, ಅಕ್ಕಪಕ್ಕ ಗಿಡಗಳು ತುಂಬಾ ಚೆನ್ನಾಗಿ ಅನಿಸ್ತು ನನಗೆ. ಅದಕ್ಕೋಸ್ಕರ ವೀಡಿಯೋ ಮಾಡಿಕೊಂಡೆ ಇದನ್ನು. ಇದಾದ ನಂತರ ನಮಗೆ ಇದು ರಜೆ ಅಲ್ವಾ, ಎಷ್ಟಂದ್ರೆ ಅಷ್ಟು ತುಂಬ ಅಂದರೆ ತುಂಬ ರಶ್ ಇತ್ತು ದೇವಸ್ಥಾನ, ರಾಯರ ಸನ್ನಿಧಿ ಅಲ್ಲಿ ಒಳಗಡೆ ಹೋಗೋದಕ್ಕೆ. ಅದಕ್ಕೆ ನಾವೇನಂದರೆ ಮೇನ್ ಗೇಟಿಂದ ಹೋಗಲಿಲ್ಲ, ಕಾರ್ ಪಾರ್ಕ್ ಮಾಡಿಬಿಟ್ಟು ಹಿಂದುಗಡೆ ಗೇಟಿಂದ ಹೋಗೋಣ ಅಂತ ಅಂದ್ಕೊಂಡ್ವಿ. ಇನ್ನೇನು ನಿಯರ್ ಬರ್ತಾ ಇದ್ದೀವಿ ರಾಯರ ಸನ್ನಿಧಿಗೆ. ನೋಡಿ, ಎಷ್ಟು ಸೂಪರ್ ಆಗಿದೆ ಅಲ್ವಾ ಸೈಡಲ್ಲೆಲ್ಲ. ನನಗಂತೂ ಟ್ರಾವೆಲ್ ಮಾಡಬೇಕಾದ್ರೆ ಅದನ್ನು ವೀಡಿಯೋ ಮಾಡೋದಂತ ಖುಷಿ. ನೋಡಿ, ಇಲ್ಲೇ ಕಾರ್ ಪಾರ್ಕ್ ಮಾಡಿಬಿಟ್ಟು ಇಲ್ಲಿಂದನೇ ಹೊರಟ್ವಿ. ಯಾಕೆಂದರೆ ಮೇನ್ ಡೋರಿಂದ ಹೋಗೋಕ್ಕೆ ಅಷ್ಟು ರಶ್ಶು, ಪಾರ್ಕಿಂಗ್ ಎಲ್ಲೂ ಸಿಗಲ್ಲ ಕಾರ್ಗೆ ಅಂತೇಳಿ ಇಲ್ಲೇ ಕಾರ್ ಪಾರ್ಕ್ ಮಾಡಿ ಈ ಹಿಂದುಗಡೆ ಗೇಟಿಂದ ಹೊರಟ್ವಿ ನಾವು. ನೋಡಿ, ಈ ಗೇಟಿಂದ ಒಳಗಡೆ ಹೊರಟ್ವಿ. ಒಳಗಡೆ ಹೋದ ತಕ್ಷಣ ನೋಡಿದ್ರೆ ಆಶ್ಚರ್ಯ, ಅಲ್ಲಿ ನಿಲ್ಲೋಕ್ಕೂ ಜಾಗಿಲ್ಲ, ಅಷ್ಟು ಫುಲ್ಲು ರಶ್ಶು. ನೋಡಿ ಎಷ್ಟು ಜನ ಇದ್ದಾರೆ ನೋಡಿ. ಇಲ್ಲಿ ನೋಡಿ, ಇದು ಹಿಂದ್ಗಡೆಯಿಂದ ಹೋಗ್ಬೇಕಾದ್ರೆ ರಾಯರ ಬೃಂದಾವನ ಥರನೇ ಒಂದು ಚಿಕ್ಕ ದೇವಸ್ಥಾನ ಸಿಗುತ್ತೆ. ಇದು ನಾಗರಕಟ್ಟೆ. ಆ ದೇವಸ್ಥಾನದಲ್ಲಿ ನಮಸ್ಕಾರ ಮಾಡ್ಕೊಂಡು ಹೊರಟ್ವಿ. ರಾಯರ ಸನ್ನಿಧಿ ಕಾಣಿಸ್ತಾ ಇದೆ, ಕಳಸ ಕೂಡ ಕಾಣಿಸ್ತಾ ಇದೆ ನೋಡಿ. ಇದಾದ ನಂತರ ನೋಡಿ, ಕ್ಯೂ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಇವಾಗ. ಅದಕ್ಕಿಂತ ಮುಂಚೆ ಕಳಸ ನೋಡೋಣ ಅಂತ ನೋಡ್ಕೊಂಡ್ವಿ. ಕ್ಯೂ ಅಲ್ಲಿ ಮೊದಲಿಂದ ಬರಬೇಕಂದ್ರೆ ಸಾಧ್ಯನೇ ಇಲ್ಲ, ಅಷ್ಟೊಂದು ನೋಡಿ. ಇಲ್ಲಿ ನೋಡಿ ಕ್ಯೂ ಹೆಂಗಿದೆ. ಇಲ್ಲಿ ಸ್ಟಾರ್ಟಿಂಗ್ ತೋರಿಸಿದ್ನಲ್ವ, ಅಲ್ಲಿ ಗೇಟ್ ಇದೆ ಚಿಕ್ಕದು. ಗೇಟ್ ಓಪನ್ ಮಾಡ್ದೆ ನಮ್ಮ ಚಿಕ್ಕ ತಮ್ಮ.
ಆ ಗೇಟ್ ಇಲ್ಲಿ ಒಳಗಡೆ ಇಲ್ಲೇ ಗೇಟ್ ಇದೆ ನೋಡಿ, ಇಲ್ಲಿಂದ ಒಳಗಡೆ ಹೊರಟ್ವಿ. ಯಾರು ಏನು ಅನ್ನಲಿಲ್ಲ. ಸದ್ಯ ನಮ್ಮ ಪುಣ್ಯ ಅಂದ್ಕೊಂಡ್ವಿ, ರಾಯರು ಬೇಗ ದರ್ಶನ ಕೊಡ್ತಾರೆ ಅಂತ ಅನ್ನಿಸ್ತು. ಇದು ಫ್ಲೈಓವರು, ಹಿಂಗೆ ಫ್ಲೈಓವರ್ ಇದೆ, ಅದ್ರ ಮೇಲಿಂದ ಈ ಕೆಳಗಡೆ ಇಳಿದು ಆದ ನಂತರ ದರ್ಶನದ ದೇವಸ್ಥಾನದ ಒಳಗಡೆ ಹೋಗೋದು. ನೋಡಿ ಇಳಿತಾ ಇದ್ದೀವಿ ಇವಾಗ. ಇದು ರಾಯರ ಸನ್ನಿಧಿ. ಅಲ್ಲಿ ಫ್ಲೈಓವರಿಂದ ವಿಡಿಯೋ ಮಾಡಿಕೊಂಡೆ ನಾನು. ಇಲ್ಲಿ ಮೇನ್ ದ್ವಾರ ಕಾಣಿಸ್ತಿದೆಯಲ್ವ, ಇಲ್ಲಿವರೆಗೆ ಮಾತ್ರ ಕ್ಯಾಮ್ರಾ ಅಲೋವ್ ಇದೆ. ಅದಾದ ನಂತರ ಇಲ್ಲ, ಒಳಗಡೆಗೆ ಫೋನು, ಯಾವುದೇ ಫೋನ್ಗಳು, ವಿಡಿಯೋ, ಫೋಟೋ ಯಾವುದು ತೊಗೊಳಂಗಿಲ್ಲ. ನೋಡಿದ್ದು ಗೊತ್ತಲ್ವ ಎಲ್ರಿಗೂ, ಯಾವ ದೇವಸ್ಥಾನದಲ್ಲಾದ್ರೂ ವಿಡಿಯೋ ಮಾಡೋಕ್ಕೆ ಬಿಡಲ್ಲ. ಅದಾದ ನಂತರ ದರ್ಶನ ಮಾಡ್ಕೊಂಡು ಬಂದ ನಂತರ ಹೊರಗಡೆ ನೋಡಿ ಇದೆಲ್ಲ ನೋಡೋದಕ್ಕೆ ಸಿಗುತ್ತೆ ನಮಗೆ. ದೇವಸ್ಥಾನದ ಹಿಂದ್ಗಡೆನೇ ಇದೆ, ಸುತ್ತ ಇದೆ ಇದೆಲ್ಲ. ರಾಯರ ವಿಗ್ರಹ, ಅವರ ಲೀಲೆಗಳದ್ದು ಎಲ್ಲನೂ ವಿಗ್ರಹಗಳು ಮಾಡಿಟ್ಟಿದ್ದಾರೆ. ಮತ್ತೊಂದು ಕಳಸ ನೋಡ್ತಾ ಇದ್ದೀವಿ ನೋಡಿ. ಇದೆಲ್ಲ ಇಷ್ಟು ಜನ ಇದ್ದಾರೆ ನೋಡಿ, ಎಷ್ಟು ರಶ್ ಇದೆ. ಇದು ಬೇಸಿಗೆ, ಇನ್ನೇನು ರಜೆ ಮುಗಿತೆ ಅನ್ಬೇಕಾದ್ರೆ ನೋಡಿ, ಇನ್ನೂ ದರ್ಶನಕ್ಕೆ ನಿಂತಿದ್ದವ್ರು ಎಷ್ಟು ಜನ ಇದ್ದಾರೆ. ಇದು ಅವರ ಫೋಟೋಸ್ ಎಲ್ಲ ಇದೆ, ಅಲ್ಲಿ ಸುತ್ತನ ನೋಡ್ಬೋದು. ಇದಾದ ನಂತರ ಮತ್ತೆ ಏನಂದರೆ ನಾವು ಹೊರಗಡೆ ಬಂದ್ವಿ. ಮತ್ತೊಂದು ಕಳಸ ನೋಡ್ಕೊಂಡ್ಬಿಟ್ಟು ಎಷ್ಟು ಜನ ಇದ್ದಾರೆ ನೋಡಿ. ನನಗೆ ಎಷ್ಟು ಸರ್ತಿ ನೋಡಿದ್ರೂ ಸಾಕು ಅನಿಸ್ತಾ ಇಲ್ಲ ರಾಯರ ಕಳಸನ, ದೇವಸ್ಥಾನದ ಕಳಶ ನೋಡಿ ಹತ್ತಿರದಿಂದ. ಅದಾದ ನಂತರ ಹೊರಗಡೆ ಬಂದ್ವಿ. ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಎಲ್ಲರೂ ಕೂತಿದ್ವಿ, ಸ್ವಲ್ಪ ನೆಮ್ಮದಿಯಾಗಿರುತ್ತೆ ಅಂಥೇಳಿ. ಇದಾದ ನಂತರ ಇನ್ನು ಹೊರಗಡೆ ಬಂದುಬಿಟ್ಟು ಏನಂದರೆ ಇದು ಮಂತ್ರಾಲಯ ಗುರುಗಳ ಲೀಲೆಗಳನ್ನು ಎಲ್ಲ ಪಿಕ್ಚರಲ್ಲಿ ಹಾಕಿರೋದ್ರಿಂದ ಒಂದು ಮಂಟಪ ಇದೆ, ಸರ್ವಜ್ಞ ಮಂದಿರ ಅಂತೇಳಿ. ಅದನ್ನು ತೋರಿಸ್ತಾ ಇದ್ದೀನಿ ನಾನು ಇವಾಗ. ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಅದನ್ನು, ಆ ಕಟ್ಟಡನ ನೋಡಿ. ಹಿಂದುಗಡೆ ಇದೆ ಇದು. ಇಲ್ಲಿಂದ ಮತ್ತೆ ಒಳಗಡೆ ಇಲ್ಲಿ ಮಾಂಚಾಲಮ್ಮಂದ ದೇವರನ್ನ ನಮಸ್ಕಾರ ಮಾಡ್ಕೊಂಡ್ವಿ. ಮಾಂಚಾಲಮ್ಮ ಗೊತ್ತಲ್ವ ನಿಮಗೆ, ಇಲ್ಲಿ ನಮಸ್ಕಾರ ಮಾಡ್ಕೊಂಡ್ವಿ. ಮಾಂಚಾಲಮ್ಮ ದೇವಿ ಇವರು. ಅದಾದ ನಂತರ ಅಕ್ಕಪಕ್ಕ ಇರೋ ಎಲ್ಲ ಇದು ನೋಡ್ತಾ ಇದ್ವಿ ನಾವು ದೂರದಿಂದ. ಎಲ್ಲನೂ ವಿಡಿಯೋ, ಇದು ಫ್ರಂಟ್ ಇಲ್ಲಿ ಇವಾಗಿದೆ ನೋಡಿ, ಮಹಾದ್ವಾರ ಮೇನ್ ಗೇಟಿಂದ ಮುಂದ್ಗಡೆ ಇದೆಲ್ಲ. ಇಲ್ಲೆಲ್ಲ ಆಟ ಸಾಮಾನು ಏನೂ ತೊಗೊಳಕ್ಕೆ ಹೋಗಲಿಲ್ಲ ನಾವು, ಸಾಮಾನುಗಳು ತುಂಬಾ ಇತ್ತು. ಇಲ್ಲೇ ರಾಯರು ಸಿಕ್ಕರು ನಮಗೆ, ಅಲ್ಲೇ ಕ್ಯಾಪ್ಚ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು ನೀವು ರಾಯರನ್ನ ನೋಡಿ, ಇಲ್ಲಿದ್ದಾರೆ ನೋಡಿ ರಾಯರು. ಕೈ ಮುಗ್ಕೊಳ್ಳೋಣ ಎಲ್ಲರೂ. ಬಳೆಗಳು ಎಲ್ಲ ತುಂಬ ಇತ್ತು, ಏನನ್ನೂ ತೊಗೊಳಕ್ಕೆ ಹೋಗಿಲ್ಲ. ಯಾಕೆಂದರೆ ಗೊತ್ತಲ್ವ ನಿಮಗೆ, ಎಷ್ಟು ಕಾಸ್ಟ್ ಅಂದರೆ ಅಷ್ಟು ಕಾಸ್ಟ್ಲಿ, ಅಲ್ಲಿ ಏನೂ ತೊಗೊಳಕ್ಕಾಗಂಗಿಲ್ಲ. ಈ ರೀತಿ ಇತ್ತು. ಇದಾದ ನಂತರ ನೋಡಿ, ಆದರೆ ಸಾಧ್ಯ ಆದಷ್ಟು ರಾಯರ ದರ್ಶನ ಪಡ್ಕೊಳ್ಬೇಕು. ವರ್ಷಕ್ಕೆ ಒಂದು ಸರ್ತಿ ಹೋಗಿ ಬಂದ ಕೂಡಲೇ ನಮಗೆ ಏನಾದರೂ ಒಂದು ಒಳ್ಳೇದಾಗಿದೆ ಪಾಸಿಟಿವ್ ಆಗಿ. ಅದಕ್ಕಾಗಿ ಮತ್ತೆ ಹೋಗೋಣ ಅಂತ ಬೇಸಿಗೆಗೆ ಹೋದಾಗೆಲ್ಲ ನಾವು ಹೋಗಿ ಬರ್ತೀವಿ. ಓಕೆ, ಎಲ್ಲರೂ ಹೇಗಿತ್ತು ವಿಡಿಯೋ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ಇದು ಗಿಳಿ ಪಂಚಾಂಗ ಹೇಳೋರಿದ್ರು.